ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ಹಾಸನ ಜಿಲ್ಲೆಯಲ್ಲಿ ಜೀವಂತಗೊಂಡ ಜೀತ ಪದ್ಧತಿ. ಮಲಯಾಳಿ ಸೇರಿದಂತೆ 18 ಕಾರ್ಮಿಕರನ್ನು ರಕ್ಷಿಸಿದ ಕರ್ನಾಟಕ ಪೊಲೀಸರು. ತಮಿಳುನಾಡಿನಿಂದ ಗೊಬ್ಬರ ಸಾಗಿಸುತ್ತಿದ್ದ ಲಾರಿ ಪಲ್ಟಿ. ಚಿತ್ತಾರಿಕಲ್ ಪರಪ್ಪಚಾಲಿನಲ್ಲಿ ಲಾರಿ ನದಿಗೆ ಉರುಳಿದ ಘಟನೆ. ತಪ್ಪಿದ ಭಾರೀ ದುರಂತ. ದಕ್ಷಿಣ ರೈಲ್ವೆ ಪಾಲಕ್ಕಾಡ್ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮಧುಕರ್ ರಾವ್ ಮಂಜೇಶ್ವರ ರೈಲು ನಿಲ್ದಾಣಕ್ಕೆ ಭೇಟಿ. ಮಂಜೇಶ್ವರ ರೈಲು ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದಾಗಿ ಮಧುಕರ್ ರಾವ್ ಅವರಿಂದ ಭರವಸೆ. ಆರಿಕಾಡಿ ಟೋಲ್ ಪ್ಲಾಜಾವನ್ನು ಕೆಡವದೇ ಇರುವುದು ಚಾಲಕರಲ್ಲಿ ಮೂಡಿಸದೆ ಅನುಮಾನ. ಟೋಲ್ ಪಾವತಿ ನಿಲ್ಲಿಸಿದ್ದರೂ ಟೋಲ್ ಪ್ಲಾಜಾವನ್ನು ಕೆಡವದ ಬಗ್ಗೆ ಪ್ರಯಾಣಿಕರಲ್ಲಿ ಸೃಷ್ಟಿಸಿದ ಗೊಂದಲ. ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ. ಕಾಂಜಂಗಾಡ್ ಬಿಗ್ ಮಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಪದಾಧಿಕಾರಿಗಳಿಗೆ ಆದರ ಅಭಿನಂದನೆ. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಕ್ತಿಯ ವಾತಾವರಣದಲ್ಲಿ ಆರಂಭ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಡೆಯಿತು ಹಸಿರು ಹೊರೆ ಕಾಣಿಕೆ ಶೋಭಯಾತ್ರೆ. ವಾರ್ತೆಗಳು ವಿವರವಾಗಿ. ಕರ್ನಾಟಕದ ಹಾಸನ ಜಿಲ್ಲೆಯ ಕೃಷಿ ಕ್ಷೇತ್ರದಲ್ಲಿ ಜೀತ ಪದ್ಧತಿ ಜೀವಂತ. ಓರ್ವ ಮಲಯಾಳಿ ಸೇರಿದಂತೆ 18 ಕಾರ್ಮಿಕರನ್ನು ಕರ್ನಾಟಕ ಪೊಲೀಸರು ರಕ್ಷಿಸಿದ್ದಾರೆ. ಪುತ್ತಿಗೆ ನಿವಾಸಿ ಉದಯನ್ ಅವರನ್ನು ಕರ್ನಾಟಕ ಪೊಲೀಸರು ಹಾಗೂ ಕಂದಾಯ ಇಲಾಖೆ ರಕ್ಷಿಸಿದೆ. ಗುರುವಾರ ಹಾಸನ ಜಿಲ್ಲೆಯ ಜಮೀನೊಂದರ ಶೆಡ್ಡಿನಿಂದ ತಪ್ಪಿಸಿಕೊಂಡ ಕರ್ನಾಟಕ ಮೂಲದ ಕಾರ್ಮಿಕನ ತಾಯಿ ನೀಡಿದ ದೂರಿನ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ. 18 ಕಾರ್ಮಿಕರಲ್ಲಿ ಪುತ್ತಿಗೆ ಬೇಲೂರಿನ ಉದಯನ್ ಅವರನ್ನು ಸಹ ರಕ್ಷಿಸಲಾಯಿತು. ಉದಯನ್ ಅವರನ್ನು ಕಾಸರಗೋಡು ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಬಳಿಕ ತನಿಖೆಯ ಸಮಯದಲ್ಲಿ ಹಲವಾರು ಕಾರ್ಮಿಕರನ್ನು ಕಾನೂನು ಬಾಹಿರವಾಗಿ ಬಂಧಿಸಿ ವೇತನವಿಲ್ಲದೆ ಕೆಲಸ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿತು. ಇದರ ಆಧಾರದ ಮೇಲೆ ಕಂದಾಯ ಇಲಾಖೆಯ ಜಂಟಿ ಕಾರ್ಯಾಚರಣೆಯಲ್ಲಿ 18 ಜೀತದಾಳುಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಹಾಸನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂ ತಮ್ಮಯ್ಯ ತಿಳಿಸಿದ್ದಾರೆ. ಬಲಿಪಶುಗಳಲ್ಲಿ ಒಬ್ಬರಾದ ಈರಣ್ಣ ಅವರ ಕುಟುಂಬ ನೀಡಿದ ಮಾಹಿತಿಯ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಜುಟ್ಟನಹಳ್ಳಿ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯಿತು. ಕಾರ್ಮಿಕರನ್ನು ಒಂದು ಶೆಡ್ಡಿನಲ್ಲಿ ಇರಿಸಲಾಗಿತ್ತು. ಹೊರಗೆ ಹೋಗಲು ಬಿಡುತ್ತಿರಲಿಲ್ಲ. ಅವರನ್ನು ಬೆಳಗ್ಗೆಯಿಂದ ಸಂಜೆಯವರೆಗೆ ಶುಂಠಿ ಹೊಲದಲ್ಲಿ ಕೆಲಸ ಮಾಡಲು ಒತ್ತಾಯಿಸಲಾಯಿತು. ಇದರ ಜೊತೆಗೆ ಕಾವಲುಗಾರರನ್ನು ಕಾಯಲುಗಿರಿಸಿ ಈ ಜೀತ ಪದ್ಧತಿಯನ್ನು ನಡೆಸಲಾಗುತ್ತಿತ್ತು. ಉದ್ಯೋಗದಾತರ ಕ್ರಮವು ಮಾನವ ಹಕ್ಕುಗಳು ಮತ್ತು ಜೀತದಾಳು ವ್ಯವಸ್ಥೆಯ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದ್ದರಿಂದ ಕ್ರಮವನ್ನು ತೀವ್ರಗೊಳಿಸಲಾಯಿತು. അവിടെ നിങ്ങളെ ജോലി സ്ഥലത്ത് ഈ താമസിക്കുന്ന സ്ഥലത്തും ജോലി സ്ഥലം അടുത്ത് തന്നെയാണ്? അപ്പൊ അവരെങ്ങനെ കൊണ്ടുപോകും? വണ്ടി പിക്കപ്പ് ജോലി കഴിഞ്ഞ് തിരിച്ചു മുറിയിൽ കൂട്ടി തിരിച്ചു വന്നിട്ട് വൈകുന്നേരം ആകുമ്പോ അത് കൂട്ടിരും. രാവിലെ 6 മണിക്ക് പോയി രാവിലെ വന്നിട്ട് പിക്കപ്പിൽ ഈ പിക്കപ്പിൽ കൊണ്ടുപോകുമ്പോൾ നിങ്ങൾ രക്ഷപ്പെടാൻ ശ്രമിക്കുക അങ്ങനെ ഒന്നും ചെയ്തില്ല? ആൾക്കാരും ഒരു യാത്രയുണ്ട് അപ്പൊ ആ സമയത്ത് നിർത്താൻ രക്ഷപ്പെടാനുള്ള സംവിധാനം ഉണ്ടായിരുന്നില്ല? ഇല്ല, അങ്ങനെയൊന്നുമില്ല. പണിന്റെ അടുത്ത് പോയി പണിന്റെ അടുത്ത് പിന്നെ തല്ലു. പണി ജോലി ചെയ്തില്ലെങ്കിൽ അവൻ തല്ലു. രക്ഷപ്പെടാൻ ശ്രമിച്ചാലും തല്ലു. അതായത് നിങ്ങൾ പണി ചെയ്ത് നോക്കാൻ ആളുണ്ട്, അവര് ഫാമിലി അടക്കമുണ്ട്. ഫാമിലി അടക്കമില്ലെങ്കിൽ 3 പേര്, ഒരു പാർട്ട്ണർ, അളിയനും പിന്നെ പെണ്ണുങ്ങൾ വീട്ടുകാർ വാങ്ങാൻ കഷ്ടത്തിന് വിളിച്ച് ചാടും. ഭക്ഷണം ശരിക്കും തരില്ല. അടിക്കോ? ഭക്ഷണം തരില്ല. രാവിലെ എന്താ ഭക്ഷണം കിട്ടാറ്? ചോറുണ്ട്. രാവിലെ എന്തില്ല. രാവിലെ പോയാല് 6 മണിക്ക് പോയാലും വേറെ മറ്റേ പണിയുണ്ട്. എന്നിട്ട് വേറെന്തില്ല. പിന്നെ വന്നാല് 1 മണിക്ക് ചോറ്. 1 മണിക്ക് വന്നവരായി വന്നില്ലേ. പിന്നെ രാത്രി അതെ 7 മണിക്ക് തരും. ആ 7 മണിക്ക് ചോറുണ്ട്. കറിയൊക്കെയോ? കറി അവര് ടൊമാറ്റോ സാറാക്കും. വേറെ കറി അപ്പൊ ഇത്രയും 1 വർഷമായിട്ട് ഈ ചോറും കറിയും മാത്രമാണ് ഈ രാവിലെ വൈകുന്നേരം കഴിച്ചോണ്ടിരുന്നത്? വേറെന്തില്ല. രാവിലെ ഉച്ചക്കോ? ഉച്ചക്ക് തന്നെ ഈ 3 നേരം ആക്കുന്നത് സാമ്പാറിലാണ് കഴിക്കുന്നത്. 3 ദിവസം ഒരു ദിവസം വെച്ചാൽ സാമ്പാർ 3 ദിവസം കഴിക്കണം. അത് കോയാലിട്ട് സാമ്പാർ ഈ ടൊമാറ്റോ സാറ്. അപ്പൊ അതാരെ വെക്കുന്നത്? ആ വീട്ടുകാരൻ അവരാക്കി തരും. നിങ്ങളുടെ വയസ്സ് എത്രയാ? എന്റെ വയസ്സ് എന്റെ 37.
36 വയസ്സിൽ പോയി 37 വയസ്സിൽ തിരിച്ചു വന്നു. നിങ്ങൾ അവിടുന്ന് രക്ഷപ്പെടാൻ ശ്രമിച്ചില്ലേ? നിങ്ങൾ 18 പേരുണ്ടല്ലോ, അപ്പൊ എല്ലാവരും കൂടെ ഒരുമിച്ച് രക്ഷപ്പെടാനുള്ള ശ്രമം നടത്തിയില്ലേ? നമുക്കറിവില്ലായിരുന്നു ഇങ്ങനെ സംഭവം. അതല്ല, നിങ്ങളിപ്പോ ബുദ്ധിമുട്ടല്ലേ, അപ്പൊ ഭക്ഷണമില്ല, ശമ്പളം ഇല്ല, അപ്പൊ പിന്നെ നിങ്ങൾ ഞങ്ങൾ രക്ഷപ്പെടാൻ നോക്കി. രക്ഷപ്പെടാനും രാത്രി പോലെ അവർ അവിടെ തന്നെ നിൽക്കുന്നു, കാവലിൽ നിൽക്കുന്നു. അങ്ങോട്ടും ഇങ്ങോട്ടും വിടില്ല, ഇങ്ങോട്ട് പോയി വിടില്ല. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿನ ಚಿತ್ತಾರಿಕಲ್ ಪರಪ್ಪಚಾಲಿನಲ್ಲಿ ಲಾರಿ ನದಿಗೆ ಉರುಳಿ ಇಬ್ಬರು ಗಾಯಗೊಂಡಿದ್ದಾರೆ. ತಮಿಳುನಾಡಿನಿಂದ ಗೊಬ್ಬರ ಸಾಗಿಸುತ್ತಿದ್ದ ಲಾರಿ ಪಲ್ಟಿಯಾಗಿರುವುದು. ಗಾಯಗೊಂಡವರನ್ನು ನೀಲೇಶ್ವರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೆಳ್ಳರಿಕುಂಡು ಮುಕ್ಕಡ ಪರಪ್ಪ ಚಾಲಿನಲ್ಲಿ ಶನಿವಾರ ಬೆಳಿಗ್ಗೆ 7:30 ವೇಳೆಗೆ ಈ ಅಪಘಾತ ಸಂಭವಿಸಿದೆ. ಗೊಬ್ಬರ ಸಾಗಿಸುತ್ತಿದ್ದ ಲಾರಿಯಾಗಿದೆ ನಿಯಂತ್ರಣ ತಪ್ಪಿ ನದಿಗೆ ಪಲ್ಟಿಯಾಗಿರುವುದು. ಲಾರಿಯಲ್ಲಿದ್ದ ಕಾಂಜಂಗಾಡ್ ಜ್ಞಾನಿಕಡವು ನಿವಾಸಿಗಳಾದ ಅಶ್ಕರ್, ಮೊಯ್ದು ಹಾಗೂ ತಮಿಳುನಾಡು ನಿವಾಸಿ ವರದರಾಜ್ ಗಾಯಗೊಂಡಿದ್ದಾರೆ. ಮೊಯ್ದು ಅವರನ್ನು ನೀಲೇಶ್ವರದ ಸಹಕಾರಿ ಆಸ್ಪತ್ರೆಗೆ ಹಾಗೂ ಅಶ್ಕರ್ ಹಾಗೂ ವರದರಾಜ್ ಅವರನ್ನು ಕಾಸರಗೋಡಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಿದ್ದ ಕಾರಣದಿಂದ ದೊಡ್ಡ ದುರಂತವೊಂದು ತಪ್ಪಿದೆ. ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ರೈಲು ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ದಕ್ಷಿಣ ರೈಲ್ವೆ ಪಾಲಕ್ಕಾಡ್ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮಧುಕರ್ ರಾವ್ ಹೇಳಿದರು. ಮಂಜೇಶ್ವರ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದ ಅವರು ಜನಪ್ರತಿನಿಧಿಗಳೊಂದಿಗೆ, ಪ್ರಯಾಣಿಕರ ಪ್ರತಿನಿಧಿಗಳೊಂದಿಗೆ ಹಾಗೂ ರೈಲು ನಿಲ್ದಾಣ ಅಭಿವೃದ್ಧಿ ಸಮಿತಿಯ ಸದಸ್ಯರೊಂದಿಗೆ ಮಾತನಾಡಿದರು. ಮಂಜೇಶ್ವರ ರೈಲ್ವೆ ನಿಲ್ದಾಣದಲ್ಲಿ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಂದು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗೀಯ ರೈಲ್ವೆ ಮ್ಯಾನೇಜರ್ ಮಧುಕರ್ ರಾವ್ ತಿಳಿಸಿದ್ದಾರೆ. ಮಂಜೇಶ್ವರ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಪ್ರಯಾಣಿಕರ ಪ್ರತಿನಿಧಿಗಳು ಮತ್ತು ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಸಮಿತಿ ಸದಸ್ಯರೊಂದಿಗೆ ಅವರು ಚರ್ಚೆ ನಡೆಸಿದರು. ಮಳೆಗಾಲದಲ್ಲಿ ನಿಲ್ದಾಣದ ಆವರಣದಲ್ಲಿ ನೀರು ನಿಲ್ಲದಂತೆ ತಡೆಯಲು ಸುಸಜ್ಜಿತ ಚರಂಡಿಗಳನ್ನು ನಿರ್ಮಿಸಲಾಗುವುದು. ಪ್ಲಾಟ್ಫಾರ್ಮಿನ 2 ಬದಿಗಳಲ್ಲಿ ಮೇಲ್ಛಾವಣಿ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. ನಿಲ್ದಾಣದ ಉತ್ತರ ಭಾಗದಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಪ್ರಾಥಮಿಕ ನಡೆವಳಿಕೆಗಳು ಆರಂಭವಾಗಿವೆ ಎಂದು ಅವರು ತಿಳಿಸಿದರು. ಇತರ ಅಭಿವೃದ್ಧಿಗಳ ಪೈಕಿ ಗೋವಿಂದ ಪೈ ಸರಕಾರಿ ಕಾಲೇಜು ಸ್ಟಾಫಿನಿಂದ ಹೊಸಬೆಟ್ಟು ಕಟ್ಟೆಯವರೆಗೆ ಆರ್ಒಬಿ ನಿರ್ಮಾಣ ಸೇರಿದಂತೆ ನಿಲ್ದಾಣದ ಅಭಿವೃದ್ಧಿಗೆ ಸಂಬಂಧಿಸಿ ಸಲ್ಲಿಸಲಾದ ವಿವಿಧ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಗಣಿಸುವುದಾಗಿ ಅವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸೈಫುಲ್ಲಾ ತಂಗಳ್, ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ, ಎ ಮುಕ್ತಾರ್, ಹರಿಶ್ಚಂದ್ರ ಮಂಜೇಶ್ವರ, ಕೆಎ ಅಬ್ದುಲ್ ಮಜೀದ್, ಮೊಯ್ದೀನ್ കുഞ്ഞിപ്രിയ, ടി ബഷീർ അഹമ്മദ് ಮುಂತಾದವರು ಉಪಸ್ಥಿತರಿದ್ದರು. റെയിൽവേ സ്റ്റേഷനിലേക്ക് മധുക്കർ റാവ് എന്ന് പറയുന്ന DRM സദൺ റെയിൽവേയുടെ ഡിവിഷൻ റീജിയണൽ മാനേജർ വന്നിരിക്കുകയാണ്. അദ്ദേഹത്തെ കണ്ട് മഞ്ചേശ്വരം റെയിൽവേ സ്റ്റേഷനും അതിൻ്റെ പരിസര ഭാഗത്തുമുള്ള സമ്പൂർണ്ണമായ വികസനവുമായി ബന്ധപ്പെട്ട വിഷയം ബ്ലോക്ക് പഞ്ചായത്ത് പ്രസിഡന്റ് എന്ന നിലയ്ക്ക് ഞാനും, ഗ്രാമപഞ്ചായത്ത് പ്രസിഡന്റ് എന്ന നിലയ്ക്ക് മിസ്റ്റർ ബഷീറും, അതുപോലെ തന്നെ മെമ്പർ, അതുപോലെ തന്നെ മറ്റു മെമ്പർമാർ, മഞ്ചേശ്വരം ഗ്രാമപഞ്ചായത്തിലെ മെമ്പർമാർ, അതുപോലെ തന്നെ രാഷ്ട്രീയ പാർട്ടിയുടെ പ്രതിനിധികളൊക്കെ വന്ന് അദ്ദേഹവുമായി ചർച്ച ചെയ്തു. ഓരോ വികസന കാര്യവും അക്കമിട്ട് നിരത്തി നമ്മൾ അദ്ദേഹത്തെ ബോധ്യപ്പെടുത്തി. അതുപോലെ തന്നെ നമ്മളിവിടെ നേരിട്ട് കൊണ്ടിരിക്കുന്ന പല പ്രശ്നങ്ങളും, പാസഞ്ചേഴ്സ് നേരിട്ട് കൊണ്ടിരിക്കുന്ന പ്രശ്നങ്ങൾ, അങ്ങനെയുള്ള എല്ലാ വിഷയങ്ങളും അദ്ദേഹവുമായി ചർച്ച ചെയ്തു. കഴിഞ്ഞ മഴക്കാലത്തുണ്ടായ വലിയ പ്രളയ ഇവിടെ ഉണ്ടായിരുന്നു. കുറേ വീടുകളിലേക്കും പള്ളികളിലേക്കും അതുപോലെ തന്നെ അമ്പലമുറ്റത്തൊക്കെ വെള്ളം കയറി വളരെയധികം ബുദ്ധിമുട്ടായി. അതിനൊരു കാരണം റെയിൽവേയുടെ ട്രാക്കിൻ്റെ പരിസരവുമായി ബന്ധപ്പെട്ട നിർമ്മാണ പ്രവൃത്തിയും ഒരു കാരണമാണ്. അതുപോലെ തന്നെ നാഷണൽ ഹൈവേ 66ൻ്റെ നിർമ്മാണവും അതിൻ്റെ കാരണമായിരുന്നു. അതൊക്കെ അദ്ദേഹത്തെ ബോധ്യപ്പെടുത്തി റെയിൽവേൻ്റെ ഭാഗത്തു നിന്നും ഉണ്ടാക്കേണ്ട വെള്ളത്തിന് പോകാനുള്ള ശുചീകരണങ്ങൾ എന്തൊക്കെ വേണോ അതൊക്കെ ചെയ്യേണ്ടതെല്ലാം ചെയ്യണമെന്നും അദ്ദേഹത്തെ പൂർണ്ണമായ രീതിയിൽ ബോധ്യപ്പെടുത്തി. അദ്ദേഹം എല്ലാ രീതിയിലും അത് ഉൾക്കൊണ്ടു. വളരെ മാന്യമായ രീതിയിൽ നമ്മളോട് സഹകരിച്ചു. അദ്ദേഹം എല്ലാം എഴുതിയെടുത്തു. കൊടുത്ത അപേക്ഷകളൊക്കെ അയാൾ വാങ്ങിവെച്ചു. പിന്നെ ദീർഘവീക്ഷണത്തോടെ കൂടി ചെയ്യേണ്ട 27 ഏക്കറോളം സ്ഥലം ഇവിടെ സ്വന്തമായി റെയിൽവേ ഡിപ്പാർട്ട്മെൻറ്റിനുണ്ട്. അത് ഉപയോഗപ്പെടുത്തിക്കൊണ്ട് ഒരു പിറ്റ് ലൈൻ സ്റ്റേഷനായി, മംഗലാപുരത്തെ ഒരു പിറ്റ് ലൈൻ സ്റ്റേഷനായി ഇതിനെ മാറ്റാൻ വേണ്ടിയിട്ടുള്ള പരിശ്രമം നടത്തണമെന്ന് ഞങ്ങളുടെ ഭാഗത്തു നിന്ന് അപേക്ഷിച്ചു. അതും അദ്ദേഹം ഒരു ദീർഘകാലാടിസ്ഥാനത്തിൽ പരിഗണിക്കാമെന്ന് അദ്ദേഹം നമുക്ക് വാക്ക് തന്നു. ഇതെല്ലാം സംഭവിക്കുമെന്ന് ഞങ്ങൾ വളരെയധികം ആഗ്രഹിക്കുന്നു, അതുപോലെ തന്നെ ആശിക്കുന്നു. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ.
ಸಾರ್ವಜನಿಕರ ಪ್ರತಿಭಟನೆಗಳು ಹಾಗೂ ರಾಜಕೀಯ ಪಕ್ಷಗಳ ನಡುವಿನ ವಿವಾದಗಳಿಗೆ ಸಾಕ್ಷಿಯಾಗಿರುವ ರಾಷ್ಟ್ರೀಯ ಹೆದ್ದಾರಿಯ ಆರಿಕಾಡಿ ಟೋಲ್ ಪ್ಲಾಜಾವನ್ನು ಕೆಡವದೇ ಇರುವುದು ಚಾಲಕರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಟೋಲ್ ಪಾವತಿ ನಿಲ್ಲಿಸಲಾಗಿದ್ದರೂ ಟೋಲ್ ಪ್ಲಾಜಾವನ್ನು ಏಕೆ ಕೆಡವಲಾಗಿಲ್ಲ ಎಂದು ಚಾಲಕರು ಹಾಗೂ ಪ್ರಯಾಣಿಕರು ಪ್ರಶ್ನಿಸುತ್ತಿದ್ದಾರೆ. ಟೋಲ್ ಪ್ಲಾಜಾವು ಪ್ರಯಾಣಿಕರಿಗೆ ತೊಂದರೆಯನ್ನುಂಟು ಮಾಡುವ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಉಗಮಗೊಂಡಿದೆ. ಸಾರ್ವಜನಿಕ ಪ್ರತಿಭಟನೆಗಳು ಹಾಗೂ ರಾಜಕೀಯ ಪಕ್ಷಗಳ ನಡುವಿನ ವಿವಾದಗಳಿಗೆ ಸಾಕ್ಷಿಯಾಗಿರುವ ರಾಷ್ಟ್ರೀಯ ಹೆದ್ದಾರಿಯ ಆರಿಕಾಡಿ ಟೋಲ್ ಪ್ಲಾಜಾವನ್ನು ಕೆಡವದೇ ಇರುವುದು ಚಾಲಕರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಟೋಲ್ ಪ್ಲಾಜಾವನ್ನು ಏಕೆ ಕೆಡವಲಾಗಿಲ್ಲ ಎಂದು ಪ್ರಯಾಣಿಕರು ಹಾಗೂ ಚಾಲಕರು ಪ್ರಶ್ನಿಸುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಮಾನ್ಯವಾಗಿ ಅತಿ ವೇಗದಲ್ಲಿ ವಾಹನ ಚಲಾಯಿಸುವ ಅಪರಿಚಿತ ಚಾಲಕರು ಟೋಲ್ ಪ್ಲಾಜಾವನ್ನು ನೋಡಿದಾಗ ವೇಗವಾಗಿ ಬ್ರೇಕ್ ಹಾಕುತ್ತಾರೆ. ಅವರು ಪ್ಲಾಜಾವನ್ನು ತಲುಪಿದಾಗ ಮಾತ್ರವೇ ಪ್ಲಾಜಾ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅವರಿಗೆ ಅರಿವಿಗೆ ಬರುತ್ತದೆ. ಚಾಲಕರಲ್ಲಿ ಅನುಮಾನಕ್ಕೆ ಕಾರಣವಾಗುತ್ತಿರುವ ಟೋಲ್ ಪ್ಲಾಜಾದ ಬಿಡಿ ಭಾಗಗಳನ್ನು ಕೆಡವಬೇಕೆಂಬ ಬಲವಾದ ಬೇಡಿಕೆ ಕೇಳಿಬರುತ್ತಿವೆ. ಇದಲ್ಲದೆ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಪ್ಲಾಜಾ ಒಂದು ಅಡಚಣೆಯಾಗಿ ನೆಲೆ ನಿಂತಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಆರಿಕಾಡಿಯಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಟೋಲ್ ಪ್ಲಾಜಾವನ್ನು ಫೆಬ್ರವರಿಯಲ್ಲಿ ಮುಚ್ಚಲಾಗಿತ್ತು. ಕಳೆದ ನವೆಂಬರ್ನಲ್ಲಿ ಟೋಲ್ ಸಂಗ್ರಹವನ್ನು ಪ್ರಾರಂಭಿಸಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊರಡಿಸಿದ ಅಧಿಸೂಚನೆಯ ವಿರುದ್ಧ ಬಲವಾದ ಪ್ರತಿಭಟನೆಗಳು ನಡೆದವು. ಶಾಸಕ ಎಕೆಎಂ ಅಶ್ರಫ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳು ಸೇರಿ ಕ್ರಿಯಾ ಸಮಿತಿಯನ್ನು ರಚಿಸಿ ಮುಷ್ಕರ ನಡೆಸಿದವು. ತಲಪಾಡಿಯಲ್ಲಿ ಟೋಲ್ ಪ್ಲಾಜಾ ಇದ್ದರೂ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ಪ್ಲಾಜಾ ನಿರ್ಮಾಣ ಕಾನೂನು ಬಾಹಿರ ಎಂದು ಕ್ರಿಯಾ ಸಮಿತಿ ಅಭಿಪ್ರಾಯಪಟ್ಟು ಪ್ರತಿಭಟನೆಯೊಂದಿಗೆ ಮುನ್ನೆಲೆಗೆ ಬಂತು. ಅಂತಿಮವಾಗಿ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಯ ಸಚಿವಾಲಯವು ಟೋಲ್ ಪ್ಲಾಜಾವನ್ನು ಮುಚ್ಚಲು ನಿರ್ದೇಶಿಸಿತು. ಇದರ ಲಾಭವನ್ನು ಪಡೆಯಲು ಜನಪ್ರತಿನಿಧಿಗಳು, ವಿವಿಧ ಪಕ್ಷಗಳು ಸೇರಿದಂತೆ ಹಲವು ಮಂದಿ ಮುನ್ನೆಲೆಗೆ ಬಂದವು. ಬಳಿಕ ಈ ವಿವಾದ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡಿತು. ಎಲ್ಲದಕ್ಕೂ ಸಾಕ್ಷಿಯಾಗಿರುವ ಆರಿಕಾಡಿ ಟೋಲ್ ಪ್ಲಾಜಾ ಯಾವುದೇ ಚಟುವಟಿಕೆಗಳಿಲ್ಲದೆ ಇಂದಿಗೂ ನೆಲೆ ನಿಂತಿದೆ. ನ್ಯೂಸ್ ಬ್ಯೂರೋ, ಕುಂಬಳೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯು ರಾಜ್ಯ ಪದಾಧಿಕಾರಿಗಳಿಗೆ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿತು. ಕಾರ್ಯಕ್ರಮವನ್ನು ಕಾಂಜಂಗಾಡ್ ಬಿಗ್ ಮಾಲ್ನಲ್ಲಿ ಕಾರ್ಯಕ್ರಮವು ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯು ರಾಜ್ಯ ಪದಾಧಿಕಾರಿಗಳಿಗೆ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾಂಜಂಗಾಡಿನ ಬಿಗ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಒಎ ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್ ವಹಿಸಿದ್ದರು. ಸಿಒಎ ರಾಜ್ಯಾಧ್ಯಕ್ಷ ಪ್ರವೀಣ್ ಮೋಹನ್, ಸಿಒಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿಬಿ ಸುರೇಶ್, ರಾಜ್ಯ ಉಪಾಧ್ಯಕ್ಷ ಎಂ ರಾಜಮೋಹನ್, ಸಿಒಎ ರಾಜ್ಯ ಕಾರ್ಯಕಾರಿ ಸದಸ್ಯ ಶುಕೂರ್ ಕೋಳಿಕ್ಕರ ಮತ್ತು ಸಿಒಎ ರಾಜ್ಯ ಸಮಿತಿ ಸದಸ್ಯ ಎಂ ಲೋಹಿತಾಕ್ಷನ್ ಅವರಿಗೆ ಸ್ವಾಗತ ಮತ್ತು ಸನ್ಮಾನ ನೀಡಲಾಯಿತು. സംസ്ഥാന കമ്മിറ്റി അംഗം എം ലോഹിതാക്ഷൻ അവരുടെ സ്വാഗത സ്വീകരിಸಿದವರು ಪ್ರತ್ಯುತ್ತರ ಭಾಷಣ ಮಾಡಿದರು. ആദ്യമായാണ് ഞങ്ങൾക്ക് ഒരു സ്വീകരണം ഇപ്പോൾ നമ്മുടെ ജില്ലകളിൽ ആദ്യത്തെ സ്വീകരണമാണ് ഇപ്പോൾ ഇവിടെ ഞങ്ങൾക്ക് നൽകിയത്. തീർച്ചയായും ഓരോ സ്വീകരണങ്ങളും, ഓരോ അനുമോദനങ്ങളും, ഓരോ അംഗീകാരങ്ങളും, ഓരോ കയ്യടികളും അത് നമുക്ക് നൽകുന്ന പ്രചോദനം, നമുക്ക് നൽകുന്ന ആത്മവിശ്വാസം വളരെ വലുതാണ്. തീർച്ചയായും അതിന് മുൻകൈയെടുത്ത ഈ ജില്ലയുടെ ഭാരവാഹികളെ എല്ലാവർക്കും ആദ്യമേ തന്നെ ഞാൻ എൻ്റെ നന്ദി അറിയിക്കുകയാണ്. നമ്മുടെ സംഘടനയുടെ 2 വർഷക്കാലത്തെ പ്രവർത്തനത്തിന് നവീകരിച്ചുകൊണ്ട് ഒരു പുതിയ ഊർജം ഉൾക്കൊള്ളുന്ന പ്രക്രിയയാണ് നമ്മുടെ സമ്മേളനങ്ങൾ. അത് മേഖലാതലം മുതൽ പുതിയ ഭാരവാഹികളെ കണ്ടെത്തിക്കൊണ്ട് ജില്ലയിലും സംസ്ഥാനത്തും ഇത്തരം സ്വയം വിമർശനപരമായിട്ടുള്ള ഒരു വിലയിരുത്തലുകളും ഭാവി പ്രവർത്തനങ്ങളെ ആസൂത്രണം ചെയ്യുന്ന വേദികളുമാണ് നമ്മുടെ സമ്മേളനങ്ങൾ. ആ അർത്ഥത്തില് അടുത്ത 2 വർഷക്കാലത്തേക്ക് ഈ സംഘടനയെയും കമ്പനിയെയും നയിക്കുന്നതിനുള്ള ഭാരവാഹികളെയാണ് നമ്മൾ തിരഞ്ഞെടുത്തിട്ടുള്ളത്. അപ്പൊ അവർക്ക് ഇവിടെ സൂചിപ്പിച്ചതുപോലെ
ആദ്യമായി കാസർഗോഡ് ജില്ലയിലാണ് ഒരു അനുമോദന ചടങ്ങ് സംഘടിപ്പിച്ചിട്ടുള്ളത്. അതിന് നിങ്ങൾക്ക് എല്ലാവർക്കും ഉള്ള നന്ദി ഞാൻ രേഖപ്പെടുത്തുകയാണ്. എന്നെ സംബന്ധിച്ച് തുടക്കം ഏറെ ഗംഭീരമാണ്. ഒരു ജില്ലയുടെ ചുമതല ഏറ്റെടുത്തുകൊണ്ട് മുന്നോട്ട് പോകുമ്പോൾ ആ ജില്ലയെ കുറിച്ച് കേൾക്കുന്ന വാക്കുകളൊക്കെ തന്നെ മനസ്സിനേറെ സന്തോഷകരവും ഈ സംഘടനയെ സംബന്ധിച്ച് അഭിമാനകരമാകുമ്പോൾ നമുക്ക് സന്തോഷത്തിന്റെ മധുരം ഇരട്ടിക്കുകയാണ്. എന്നെ സംബന്ധിച്ച് അല്ലെങ്കിൽ സംഘടനയെ സംബന്ധിച്ച് ഈ കാസർഗോഡ് ജില്ല ഈ സംസ്ഥാനത്തിന് നൽകിയ സംഭാവനയെ കുറിച്ച് എന്നും ഓർക്കുവാനും അഭിമാനിക്കുവാനുമുള്ള ഒരു കാര്യം തന്നെയാണ്. ഈ സമ്മേളന കാലയളവിൽ നമുക്ക് ഒട്ടേറെ അംഗീകാരങ്ങൾ സംസ്ഥാന ലെവലിൽ നേടിയെടുക്കാനായി. തീർച്ചയായിട്ടും അതിൽ ഏതാണ് മെച്ചപ്പെട്ടത് എന്ന് ചോദിച്ചാൽ ഓരോന്നും ഓരോ രീതിയിൽ മെച്ചപ്പെട്ടത് തന്നെ എന്നാണ് അഭിപ്രായം. അതോടൊപ്പം തന്നെ നമ്മൾ ഇനി അങ്ങോട്ട് തുടരേണ്ട ചില കാര്യങ്ങളെ കുറിച്ച് നമ്മുടെ ചുമതലക്കാരന് കൂടിയായിട്ടുള്ള ശ്രീ രാജ്മോഹൻ ഇവിടെ വളരെ കൃത്യമായിട്ട് സൂചിപ്പിക്കപ്പെടുകയുണ്ട്. നേരത്തെ സ്വകാര്യ സംഭാഷണത്തിലും അതുപോലെ പ്രസംഗത്തിലും പ്രസിഡന്റ് സൂചിപ്പിച്ച MSP തലത്തിലേക്ക് ഉയരണമെങ്കിൽ തീർച്ചയായിട്ടും അതിന് ആത്യന്തികമായിട്ട് നമുക്ക് ആവശ്യമുള്ളത് ക്ലസ്റ്റർ സംവിധാനം തന്നെയാണ്. പക്ഷേ നേരത്തെ സൂചിപ്പിച്ച പോലെ തന്നെ അതിൻ്റെ പ്രവർത്തനങ്ങൾക്ക് നമ്മുടെ ജില്ലാ കമ്പനി നല്ല രീതിയിലുള്ള ഒരു പ്ലാനിങ്ങോട് കൂടി ഒരു തുടക്കം കുറിച്ചതാണ് ശ്രീ രാജ്മോഹന്റെ നേതൃത്വത്തിൽ തന്നെ. പക്ഷെ എന്തുകൊണ്ടോ നമുക്ക് അത് വേണ്ട രീതിയിൽ എക്സിക്യൂട്ട് ചെയ്യാൻ നമ്മളെ കൊണ്ട് സാധിച്ചിട്ടില്ല. നിങ്ങൾക്ക് എല്ലാവർക്കും അറിയാം, 2012 കണ്ണൂർ സമ്മേളനത്തിൽ വെച്ചാണ് ഞാൻ സംസ്ഥാന കമ്മിറ്റി മെമ്പറായത്. അതിൽ നിന്നിങ്ങോട്ട് 15 വർഷത്തോളം ഈ ജില്ലക്കകത്ത് ഏറ്റവും കൂടുതൽ കാലം സംസ്ഥാന പദവി, സംസ്ഥാന കമ്മിറ്റി അംഗമായി പ്രവർത്തിക്കുന്ന ഒരു വ്യക്തിയാണ്. പ്രവർത്തിക്കാൻ എനിക്ക് കഴിഞ്ഞു എന്നുള്ളത് നിങ്ങൾ തന്നിട്ടുള്ള ഒരു സഹകരണം കൊണ്ടുകൊണ്ട് മാത്രമാണ്. നമ്മള് 2012 ഞാൻ സംസ്ഥാന കമ്മിറ്റി ആവുന്ന അറിയാം. ഞാൻ 3 ടേം ജില്ലാ സെക്രട്ടറി ആയി, 2 ടേം ജില്ലാ ട്രഷററായി, 2 ടേം മേഖലാ സെക്രട്ടറി ആയി. 2019 മുതൽ ഞാൻ KCCയുടെ ഡയറക്ടറായി പ്രവർത്തിക്കുകയാണ്. ഇവിടെ സംസ്ഥാന പ്രസിഡന്റ് സൂചിപ്പിച്ച പോലെ തന്നെ ഇത്തവണ ഒരു വലിയ ഭാരിച്ച ഒരു ഉത്തരവാദിത്തമാണ് സംഘടന എന്നിൽ ഏൽപ്പിച്ചിട്ടുള്ളത്. കേരള വിഷൻ എന്ന് പറയുന്ന കമ്പനിയുടെ, ഞാൻ നേരത്തെ സൂചിപ്പിച്ച പോലെ തന്നെ രാജ്യമറിയുന്ന നെറ്റ്വർക്കിന്റെ ഒരു ടെക്നിക്കൽ ഡയറക്ടറായി, ഞാനൊരു ടെക്നോക്രാറ്റ് ഒന്നല്ല, എങ്കിലും ഒരു ടെക്നിക്കൽ ഡയറക്ടറായി പ്രവർത്തിക്കാനുള്ള ഒരു അസുലഭ ഭാഗ്യമാണ്, മുഹൂർത്തമാണ് എന്നിലേക്ക് വന്നു ചേർന്നിട്ടുള്ളത്. ಸಿಒಎ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಸ್ವಾಗತಿಸಿದರು ಮತ್ತು ಸಿಒಎ ಜಿಲ್ಲಾ ಖಜಾಂಚಿ ವಿನೋದ್ ಕುಮಾರ್ ಪಿ ಧನ್ಯವಾದ ಹೇಳಿದರು. ನ್ಯೂಸ್ ಬ್ಯೂರೋ ಕಾഞ്ഞങ്ങാട്. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಕ್ತಿಯ ವಾತಾವರಣದಲ್ಲಿ ಆರಂಭಗೊಂಡಿತು. ಕ್ಷೇತ್ರ ತಂತ್ರಿ ಉಳಿಯತಾಯ ವಿಷ್ಣು ಅಸ್ರ ಕಾರ್ಮಿಕತ್ವದಲ್ಲಿ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮಕಲಶೋತ್ಸವ ಏಪ್ರಿಲ್ 18ರಿಂದ ಮೊದಲುಗೊಂಡು 24ರವರೆಗೆ ನಡೆಯಲಿರುವುದು. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಹಸಿರುವಾಣಿ ಹೊರೆಕಾಣಿಕೆ ಶೋಭಾಯಾತ್ರೆಯು ಕರಂದಕಾಡ್ ವೀರ ಹನುಮಾನ್ ಮಂದಿರದಿಂದ ಕ್ಷೇತ್ರಕ್ಕೆ ಆಗಮಿಸಿತು. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಶ್ರದ್ಧಾಭಕ್ತಿಯ ವಾತಾವರಣದಲ್ಲಿ ಪ್ರಾರಂಭಗೊಂಡಿತು. ಎಡೆನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯ ಅನುಗ್ರಹದೊಂದಿಗೆ ಬ್ರಹ್ಮಶ್ರೀ ಉಳಿಯತಾಯ ವಿಷ್ಣು ಅಸ್ರ ಕಾರ್ಮಿಕತ್ವದಲ್ಲಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತಿದೆ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕರಂದಕಾಡು ಶ್ರೀ ವೀರ ಹನುಮಾನ್ ಮಂದಿರ ಪರಿಸರದಿಂದ ವಾದ್ಯಘೋಷಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಹಸಿರುವಾಣಿ ಹೊರೆಕಾಣಿಕೆ ಶೋಭಾಯಾತ್ರೆಯು ಕ್ಷೇತ್ರಕ್ಕೆ ಆಗಮಿಸಿತು. ಈ ಶೋಭಾಯಾತ್ರೆಯಲ್ಲಿ ಹಲವಾರು ಮಂದಿ ಭಕ್ತರು ಪಾಲ್ಗೊಂಡಿದ್ದರು.
ആത്മീയ കേന്ദ്രം ബ്രഹ്മമാണ് എന്ന അടിസ്ഥാന തത്വം ലോകം തിരിച്ചറിഞ്ഞു കഴിഞ്ഞു. മോക്ഷവഴിയിലേക്കുള്ള പ്രയാണത്തിൽ മറ്റൊരു വഴിവിളക്കായി തെളിഞ്ഞുകെട്ടുന്ന ഉള്ളിപ്പാടി ശ്രീ അയ്യപ്പസ്വാമി ക്ഷേത്രം അഷ്ടബന്ധ ബ്രഹ്മകലശ വാർഷിക മഹോത്സവത്തിന് സമാരംഭം കുറിച്ചുകൊണ്ടുള്ള ഭക്തിനിർഭരവും വർണ്ണശബളവുമായ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಧಾರ್ಮಿಕ ಸಭೆ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ಸಾಂಸ್ಕೃತಿಕ ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿದರು. ಏಪ್ರಿಲ್ 23 ಗುರುವಾರದಂದು ಅಷ್ಟಬಂಧ ಲೇಪನ ಹಾಗೂ ಬ್ರಹ್ಮಕಲಶಾಭಿಷೇಕ ಕ್ಷೇತ್ರದಲ್ಲಿ ನಡೆಯಲಿದೆ. ಏಪ್ರಿಲ್ 24ರಂದು ಕ್ಷೇತ್ರದಲ್ಲಿ ವಾರ್ಷಿಕ ಮಹೋತ್ಸವ ನಡೆಯಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಷ್ಟ್ರೀಯ ಲಂಗಡಿ ಚಾಂಪಿಯನ್ಶಿಪ್ನಲ್ಲಿ ವಿಜಯಿಗಳು ಹಾಗೂ ತರಬೇತುದಾರರನ್ನು ಕಾಸರಗೋಡು ಜಿಲ್ಲಾ ಲಂಗಡಿ ಅಸೋಸಿಯೇಷನ್ ಸನ್ಮಾನಿಸಲಾಯಿತು. ಐಟಿಯಲ್ಲಿ ನಡೆದ ಸನ್ಮಾನ ಸಭೆಯನ್ನು ರಾಜ್ಯ ಕ್ರೀಡಾ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಪಿ ಅಶೋಕನ್ ಉದ್ಘಾಟಿಸಿದರು. ಲಂಗಡಿ ಚಾಂಪಿಯನ್ಶಿಪ್ನಲ್ಲಿ ಬಾಲಕರು ಹಾಗೂ ಬಾಲಕಿಯರ ಜೂನಿಯರ್ ಮತ್ತು ಸೀನಿಯರ್ ವಿಭಾಗಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿದ ಕೇರಳ ತಂಡದ ಸದಸ್ಯರು, ತರಬೇತುದಾರರು ಹಾಗೂ ತಂಡದ ವ್ಯವಸ್ಥಾಪಕರನ್ನು ಹೊಸದಾಗಿ ನೇಮಕಗೊಂಡ ಲಂಗಡಿ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಕೆವಿ ಗೋಪಾಲನ್ ಮತ್ತು ತಾಂತ್ರಿಕ ನಿರ್ದೇಶಕ ಮತ್ತು ಮುಖ್ಯ ತರಬೇತುದಾರ ಸುಜೇಶ್ ಕೃಷ್ಣನ್ ಅವರನ್ನು ಸನ್ಮಾನಿಸಲಾಯಿತು. ಐಟಿಯಲ್ಲಿ ನಡೆದ ಸನ್ಮಾನ ಸಭೆಯನ್ನು ರಾಜ್ಯ ಕ್ರೀಡಾ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಪಿ അശോകൻ ഉദ്ഘാಟಿಸಿದರು. ഇവിടെ ഇരിക്കുന്ന എല്ലാവരും ഇതിന് നിങ്ങൾക്ക് വേണ്ടിയിട്ട് അവർ ഒട്ടേറെ തിരക്കുള്ളവരാണ്. ആ തിരക്കിനിടയിലും ഈ ഒരു ലങ്കടി അസോസിയേഷൻ കൊണ്ട് ഇതിൻ്റെ പിന്നിൽ തന്നെ പ്രവർത്തിച്ചത് നിങ്ങളെ മാക്സിമം വിജയത്തിലെത്തിക്കാൻ. ജില്ലാ ചാമ്പ്യൻഷിപ്പ് സംസ്ഥാന തലത്തിൽ ഗേൾസും ബോയ്സും ചാമ്പ്യന്മാരാണെന്ന് അറിഞ്ഞത്. കേരളത്തിൽ ചാമ്പ്യന്മാരാണ് കാസർഗോഡ് ജില്ല. അതുപോലെ നാഷണൽ മത്സരത്തിൽ ഗേൾസിൽ 3ാം സ്ഥാനവും വന്നിട്ടുണ്ട്. അപ്പോൾ ഏറെ സന്തോഷകരമായ കാര്യമാണ്. ഇനിയും ഈ വിജയം നിലനിർത്തണം, 1ാം സ്ഥാനത്തേക്ക് വരുക. അതുപോലെ തന്നെ ഇതൊക്കെ അംഗീകാരം വരുമ്പോൾ ചിലപ്പോൾ പറയാൻ കഴിയില്ല മുൻകാല പ്രാബല്യം കിട്ടുമെന്ന് എനിക്ക് അംഗീകാരം കിട്ടട്ടെ. നിങ്ങൾക്കുള്ള മറ്റ് അസോസിയേഷൻ പോലെ അംഗീകാരം കിട്ടുക. എല്ലാ അസോസിയേഷനും ഒരേ പ്രാധാന്യമാണ്. ഫുട്ബോൾ ആയാലും കബഡി ആയാലും ടെന്നീസ് ആയാലും എല്ലാത്തിനും ഒരേ വാല്യൂ ആണ് സർട്ടിഫിക്കറ്റിന്. പലർക്കും അറിയാൻ ചിന്താഗതിയുണ്ട് ഫുട്ബോളിന് അതിൻ്റെ പിന്നാലെ പോകണമെന്നില്ല. ഫുട്ബോൾ കളിക്കുന്നവർക്ക് പിന്നെ അതിൻ്റെ അതായ ഒരു ടാലൻ്റ് ഉണ്ടാവും, അവർ ഫുട്ബോളിലേക്ക് പോവാം. ഇങ്ങനെയുള്ള ലങ്കടി ചില ഗെയിമുകളിൽ താല്പര്യമുള്ളവരുണ്ടാവും, അതിൽ അവർ ഏറ്റവും കൂടി ശോഭിക്കും. ಜಿಲ್ಲಾ ಲಂಗಡಿ ಅಸೋಸಿಯೇಷನ್ ಅಧ್ಯಕ್ಷ ಟಿವಿ ಚಂದ್ರದಾಸ್ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ರಾಜ್ಯಾಧ್ಯಕ್ಷ ಕೆವಿ ಗೋಪಾಲನ್, ತಾಂತ್ರಿಕ ನಿರ್ದೇಶಕ ಸುಜೇಶ್ ಕೃಷ್ಣನ್, ಸಂಘದ ಜಿಲ್ಲಾ ಪದಾಧಿಕಾರಿಗಳಾದ ಶರೀಫ್ ಮಾಡಾಪುರಂ, ಇವಿ ಅಮುದಾಬಾಯ್, ರಾಜನ್ ಏಡಾಟುಮಲ್, ಸಿದ್ದಿಕ್ ಚಕ್ಕರ ಮತ್ತು ಎಂವಿ ಅಶೋಕನ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಚಿರುವತ್ತೂರು. ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮಾವಿನಕಟ್ಟೆ ಪಡುಮುಲೆಯ ಅಕ್ಷಿತ್ ಮೃತಪಟ್ಟ ದುರ್ದೈವಿ. ಇಲಿ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಘಟನೆಯೊಂದು ಮಾವಿನಕಟ್ಟೆಯ ಸಮೀಪ ನಡೆದಿದೆ. ಮಾವಿನಕಟ್ಟೆ ಪಡುಮೂಲೆಯ ಅಕ್ಷಿತ್ ಮೃತಪಟ್ಟ ದುರ್ದೈವಿ. ವೃತ್ತಿಯಲ್ಲಿ ಎಸಿ ಮೆಕ್ಯಾನಿಕ್ ಆಗಿದ್ದ ಅವರು ಏಪ್ರಿಲ್ 6ರಂದು ಇಲಿ ವಿಷ ಸೇವಿಸಿ ತಮ್ಮ ಮನೆಯಲ್ಲಿ ಅಸ್ವಸ್ಥಗೊಂಡಿದ್ದರು. ತಕ್ಷಣ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಯಿತು.
ಆದರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದ ಕಾರಣದಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ವೈದ್ಯರ ನಿರಂತರ ಪ್ರಯತ್ನದ ನಡುವೆಯೂ ಅಕ್ಷಿತ್ ಕೊನೆಯುಸಿರೆಳೆದರು. ಬಾಲಕೃಷ್ಣ ಪೂಜಾರಿಯವರ ಪುತ್ರರಾಗಿರುವ ಅಕ್ಷಿತ್ ಅವರ ಅಕಾಲಿಕ ಮರಣವು ಕುಟುಂಬದವರನ್ನು ಹಾಗೂ ನಾಡನ್ನು ದುಃಖಮಯಗೊಳಿಸಿದೆ. ಆತ್ಮಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶ್ರೀ ಮಡಿಯನ್ ಕೂಲಂ ಕ್ಷೇತ್ರಪಾಲಕ ದೇವಾಲಯದ ನವೀಕರಣ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವವು ಭಕ್ತಿಯ ವಾತಾವರಣದಲ್ಲಿ ಪ್ರಾರಂಭಗೊಂಡಿತು. ಆಚಾರ್ಯರ ಪೂರ್ಣಕುಂಭ ಸ್ವಾಗತ ಸಮಾರಂಭವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಮಡಿಯನ್ ಕೂಲಂ ಕ್ಷೇತ್ರಪಾಲಕ ದೇವಾಲಯದ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಕ್ತಿಯ ವಾತಾವರಣದಲ್ಲಿ ಪ್ರಾರಂಭಗೊಂಡಿತು. ಬ್ರಹ್ಮಶ್ರೀ ಶ್ರೀಧರನ್ ವಾರಿಕಾಟ ತಾಯರೆ ಅವರನ್ನು ವೆಳ್ಳಿಕೋತು ನಗರದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಕ್ಷೇತ್ರಕ್ಕೆ ಗೌರವದಿಂದ ಬರಮಾಡಿಕೊಂಡರು. ಬಳಿಕ ಮಧುರಕಾಡು ಶ್ರೀಜಿಲ್ ಪಣಿಕರ್ ತಂಡದಿಂದ ಭಕ್ತಿಗೀತೆ ಹಾಗೂ ಸ್ಥಳೀಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬ್ರಹ್ಮಕಲಶೋತ್ಸವದ ಮೊದಲ ದಿನವಾದ ಇಂದು ಅನೇಕ ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಹಾಸನ ಜಿಲ್ಲೆಯಲ್ಲಿ ಜೀವಂತಗೊಂಡ ಜೀತ ಪದ್ಧತಿ, ಮಲಯಾಳಿ ಸೇರಿದಂತೆ 18 ಕಾರ್ಮಿಕರನ್ನು ರಕ್ಷಿಸಿದ ಕರ್ನಾಟಕ ಪೊಲೀಸರು. ತಮಿಳುನಾಡಿನಿಂದ ಗೊಬ್ಬರ ಸಾಗಿಸುತ್ತಿದ್ದ ಲಾರಿ ಪಲ್ಟಿ, ಚಿತ್ತಾರಿಕಲ್ ಪರಪ್ಪಚಾಲಿನಲ್ಲಿ ಲಾರಿ ನದಿಗೆ ಉರುಳಿದ ಘಟನೆ, ತಪ್ಪಿದ ಭಾರೀ ದುರಂತ. ದಕ್ಷಿಣ ರೈಲ್ವೆ ಪಾಲಕ್ಕಾಡ್ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮಧುಕರ್ ರಾವ್ ಮಂಜೇಶ್ವರ ರೈಲು ನಿಲ್ದಾಣಕ್ಕೆ ಭೇಟಿ. ಮಂಜೇಶ್ವರ ರೈಲು ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದಾಗಿ ಮಧುಕರ್ ರಾವ್ ಅವರಿಂದ ಭರವಸೆ. ಆರಿಕಾಡಿ ಟೋಲ್ ಪ್ಲಾಜಾವನ್ನು ಕೆಡವದೇ ಇರುವುದು ಚಾಲಕರಲ್ಲಿ ಮೂಡಿಸದೆ ಅನುಮಾನ. ಟೋಲ್ ಪಾವತಿ ನಿಲ್ಲಿಸಿದ್ದರೂ ಟೋಲ್ ಪ್ಲಾಜಾವನ್ನು ಕೆಡವದ ಬಗ್ಗೆ ಪ್ರಯಾಣಿಕರಲ್ಲಿ ಸೃಷ್ಟಿಸಿದ ಗೊಂದಲ. ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ. ಕಾಂಜಂಗಾಡ್ ಬಿಗ್ ಮಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಪದಾಧಿಕಾರಿಗಳಿಗೆ ಆದರ ಅಭಿನಂದನೆ. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಕ್ತಿಯ ವಾತಾವರಣದಲ್ಲಿ ಆರಂಭ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಡೆಯಿತು ಹಸಿರು ಹೊರೆ ಕಾಣಿಕೆ ಶೋಭಯಾತ್ರೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.